ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಚಾನಲ್ ಪ್ರಸನ್ನ ಕುಮಾರ್ ಸತ್ಯನಾರಾಯಣ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಆಲ್ರೆಡಿ ಟೈಟಲ್ನ ನೋಡಿದ್ದೀರ ಅನ್ಸುತ್ತೆ. ಸೊ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಸುತ್ತೆ. ಹಾಗಾದ್ರೆ ತಡ ಯಾಕೆ, ಬನ್ನಿ ಶುರು ಮಾಡೋಣ. ಇಮ್ಯುನಿಟಿ ಅನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದರ ಹೆಸರು ಬಂದ್ಬಿಟ್ಟು ಹೈಪಲ್ಸ್ ಅಂತ. ಈ ಹೈಪಲ್ಸ್ನ ಯಾವ ಥರ ರೆಡಿ ಮಾಡ್ತಾರೆ ಅಂದರೆ, ಈ ಒಂದು ಫ್ರೂಟ್ ಹಸಿಬೆರಿ ಅನ್ನೋ ಒಂದು ಫ್ರೂಟ್ ಯಾರ್ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ಒಂದು ಅಸ್ಟ್ರೋನಾಟ್ಸ್ ಏನಿದಾರಲ್ಲ, ಅವರು ಆಕಾಶಕ್ಕೆ ಹಾರಬೇಕಾರೆ, ಜಿಗಿಬೇಕಾರೆ ರಾಕೆಟ್ನಲ್ಲಿ ಆ ಒಂದು ರೇಡಿಯೇಷನ್ ಒಂದು ಪವರ್ನ ತಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಆ ಒಂದು ನಾಸಾ ಒಂದು ಸಂಸ್ಥೆನೂ ಕೂಡ ಈ ಒಂದು ಹಸೆಬೆರೆ ಅನ್ನೋ ಒಂದು ಫ್ರೂಟಿನ ಒಂದು ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಂದು ಮೆಡಿಸಿನ್ನ, ಒಂದು ಫ್ರೂಟ್ ಜ್ಯೂಸನ್ನ ಒಂದು ಅಸ್ಟ್ರಾಯ್ಡ್ಸ್ಗೆ ಕೊಡ್ತಾರೆ. ಯಾಕೆಂದರೆ ಈ ಒಂದು ರೇಡಿಯೇಷನ್ ಪವರು ಮತ್ತು ಆ ವೇಗವಾಗಿ ಚಲಿಸುವಾಗ ನಮ್ಮ ದೇಹದಲ್ಲಿ ಉಂಟಾಗುವಂಥ ವೇರಿಯೇಷನ್ಸ್ನ ತಡೆಯೋದಕ್ಕೋಸ್ಕರ ಈ ಒಂದು ಹಸೆಬೇರಿ ಫ್ರೂಟ್ಸ್ ಅಂತ ಒಂದು ಡ್ರಿಂಕ್ನ ಅವರಿಗೆ ಜ್ಯೂಸ್ನ ಕುಡಿಸ್ತಾರೆ. ಸೊ ಇದರಿಂದ ಆ ಒಂದು ಅಸ್ಟ್ರಾಯ್ಡ್ಸು ಆ ಒಂದು ರೇಡಿಯೇಷನ್ ಪವರ್ನೆಲ್ಲ ತಡ್ಕೊಳ್ಳುವಂಥ ಕೆಪಾಸಿಟಿ ಬರುತ್ತೆ ಅಂತ ನಾಸಾ ಅಂತ ಯೂಸ್ ಮಾಡುವಂಥ ಅಸ್ಟ್ರಾಯ್ಡ್ಸ್ ಕೊಡುವಂಥ ಒಂದು ಪ್ರಾಡಕ್ಟನ್ನ ಈ ಒಂದು ಇಂಡಸ್ವಿವಾ ಅನ್ನೋ ಒಂದು ಕಂಪ್ನಿ ನಮಗೆ ಒಂದು ವರದಾನವಾಗಿ ನಮಗೆ ಕೊಟ್ಟಿದೆ. ಅದ್ರ ಜೊತೆಗೆ ಒಂದು 13 ಥರ ಫ್ರೂಟ್ಸು, ಬ್ಲ್ಯಾಕ್ಬೆರಿ, ಬ್ಲೂಬೆರಿ, ಪೈನಾಪಲ್, ಚಿಕ್ಕು ಮತ್ತು ನಾನಾ ರೀತಿ ಫ್ರೂಟ್ಸ್, 13 ಥರ ಫ್ರೂಟ್ಸ್ಗಳನ್ನ ಕಂಬೈನ್ ಮಾಡಿ ಒಂದು ಹೈಪಲ್ಸ್ ಅನ್ನೋ ಒಂದು ಪ್ರಾಡಕ್ಟ್ನ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಇದು ಏನು ಮಾಡುತ್ತೆ ಅಂದರೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಒಂದು ಹೆಚ್ಚು ಮಾಡುತ್ತೆ. ಒಂದು ಹಾರ್ಟ್ ಪ್ರಾಬ್ಲಮ್ ಇರುವಂಥ ಪೇಷಂಟ್ಸ್ಗಳು ಕೂಡ, ಕಾರ್ಡಿಯಾಟಿಕ್ ಪೇಷಂಟ್ಸು ಕೂಡ ಇದರಿಂದ ರಿಕವರ್ ಆಗಿದ್ದಾರೆ. ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸು ಕೂಡ ಇದರಿಂದ ರಿಕವರ್ ಆಗಿದ್ದಾರೆ. ಹಾಗೆ ಮತ್ತೆ ಎಷ್ಟೋ ಜನ ಈಗ ಸೋರಾಸಿಸ್ ಆಗಿರುವಂಥ ಆಗಿರ್ಬೋದು, ಅಥವಾ ಶುಗರ್ ಜಾಸ್ತಿ ಆಗಿಬಿಟ್ಟು ಗ್ಯಾಂಗ್ರೀನ್ ಆಗಿರುವಂಥ ಜನಗಳು ಕೂಡ ರಿಕವರ್ ಆಗಿದ್ದಾರೆ. ಅಂಥ ಒಂದು ಅಮೃತವನ್ನು ನಮಗೆ ಈ ದಯಪಾಲಿಸಿರುವಂಥ ಈ ಒಂದು ಇಂಡಸ್ವಿವಾಗೆ ನಾವು ಎಷ್ಟು ಕೃತಜ್ಞತೆ ಆಗಿರಬೇಕು ಅಂತಂದ್ರೂ ನಾವು ಹೇಳಲಿಕ್ಕಾಗಲ್ಲ, ಅಷ್ಟು ಕೃತಜ್ಞತೆ ಆಗಿರಬೇಕಾಗುತ್ತೆ. ಸೊ ಇಂಥ ಒಂದು ಪ್ರಾಡಕ್ಟ್ ನಮಗೆ ಕೊಟ್ಟಿದೆ. ಇದು ಇವಾಗ ಯಾವ ಥರ ಇದಾಗ್ತಿದೆ ಅಂತಂದರೆ, ಪ್ರಪಂಚದ ಎಲ್ಲ ನಾನಾ ಮೂಲೆ, ಅಮೇರಿಕಾದಂಥ ದೇಶದಲ್ಲೂ ಕೂಡ ಇದಕ್ಕೆ ಸರ್ಟಿಫಿಕೇಶನ್ ಕೊಟ್ಟು ಅಮೇರಿಕಾ, ಬಾಂಗ್ಲಾದೇಶ್, ಶ್ರೀಲಂಕಾ, ನಾನಾ ದೇಶಗಳಲ್ಲಿ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂತಂದರೆ ಇದು ಒಂದು ಕ್ವಾಲಿಟಿ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ನಮ್ಮ ಒಂದು ಭಾರತದಲ್ಲಿ ಒಂದು ಆಯುರ್ವೇದಿಕ್ ಗುಣ ಇರುವಂಥ ಈ ಒಂದು ಪ್ರಾಡಕ್ಟ್ನ, ಯಾವುದೇ ಒಂದು ಪ್ರಾಡಕ್ಟನ್ನ ಯೂಸ್ ಮಾಡಬೇಕಂದ್ರೆ ನಾವು ಆಯುಷ್ ಎಂಬ ಒಂದು ಸಂಸ್ಥೆಯಿಂದ ಸರ್ಟಿಫಿಕೇಶನ್ ಹೊಂದಿರಬೇಕು. ಅಂತ ಆಯುಷ್ ಸಂಸ್ಥೆಯಿಂದನೂ ಕೂಡ ಇದು ಸರ್ಟಿಫಿಕೇಶನ್ ಹೊಂದಿದೆ. ಸೊ ಇದು ಈಗ ಯಾವ ಥರ ಆಗಿದೆ ಅಂದರೆ, ಈ ಕೊರೋನಾ ಪೇಷಂಟ್ಸ್ಗಳು ಕೂಡ ಇದರಿಂದ 3 ದಿವಸಕ್ಕೆ ರಿಕವರ್ ಆಗಿ ಗುಣಮುಖವಾಗ್ತಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ಇಮ್ಯುನಿಟಿ ಪವರ್ನ ತುಂಬ ವೇಗವಾಗಿ ಇದು ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ಒಂದು ಬಾಟಲ್ನಲ್ಲಿ ನಮಗೆ ಒಂದು ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಈ ಐಪಲ್ಸ್ ಅನ್ನೋ ಪ್ರಾಡಕ್ಟು ದಿನಕ್ಕೆ 60 ml ಅಷ್ಟು ನಾವು ಈ ಒಂದು ಪ್ರಾಡಕ್ಟ್ನ ಸೇವನೆ ಮಾಡಬೇಕು. ಅಂದರೆ ಯಾವ ಥರ ಅಂತಂದರೆ, ಬೆಳಗಿನ ಜಾವ ತಿಂಡಿಕಿನ ಮುಂಚೆ ಅರ್ಧ ಗಂಟೆ ಮುಂಚೆ 30 ml, ಮತ್ತು ರಾತ್ರಿ ಊಟ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ 30 ml ಈ ಒಂದು ಪ್ರಾಡಕ್ಟನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಂಗೆ ಯಾವುದೇ ಥರ ಒಂದು ವೈರಸ್ಗಳು ಕೂಡ ನಮ್ಮ ದೇಹದಲ್ಲಿ ಎಂಟ್ರಿ ಆಗದೇ ಇರೋಂಗೆ ಈ ಒಂದು ಪ್ರಾಡಕ್ಟು ನಮಗೆ ಒಂದು ಸಹಾಯ ಮಾಡುತ್ತೆ. ಎಷ್ಟೋ ನಮ್ಮ ದೇಹದಲ್ಲಿ ಎಷ್ಟೋ ಅಂಗಗಳು ನಿಷ್ಕ್ರಿಯ ಆಗಿರುವಂಥ ಅಂಗಗಳು ಕೂಡ ಇದರಲ್ಲಿ ರಿಯಾಕ್ಟಿವೇಟ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಇದು ಒಂದು ಗುಡ್ ರಿಸಲ್ಟ್ ತಗೋಬೇಕು ಅಂತಂದರೆ ನಾವು 1 ತಿಂಗಳಿಂದ 3 ತಿಂಗಳು ಈ ಪ್ರಾಡಕ್ಟ್ನ ಡೈಲಿ ಸೇವನೆ ಮಾಡೋದ್ರಿಂದ ಇದರಿಂದ ನಾವು ಒಂದು ಬೆನಿಫಿಟ್ಸ್ನ ತಗೋಬೋದು. ಸೊ ಈ ಪ್ರಾಡಕ್ಟ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಏನಾರ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಪ್ರಾಡಕ್ಟ್ನ ಲಿಂಕ್ನೂ ಹಾಕಿದ್ದೀನಿ. ಆನಂತರ ನನ್ನ ಬಿಸ್ನೆಸ್ ಮೇಲ್ ID ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಹೋಗಿ ನೋಡಿ. ಸೊ ಈ ಪ್ರಾಡಕ್ಟ್ನ ನಿಮಗೆ ಯಾರು ಬೇಕಾದ್ರೂ ಕೂಡ ಬೈ ಮಾಡ್ಬೋದು. ಇನ್ ಕೇಸ್ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್. ಈ ಒಂದು ಪ್ರಾಡಕ್ಟನ್ನು ಎಲ್ಲರೂ ಕೂಡ ಸೇವನೆ ಮಾಡಿಕೊಂಡು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ. ಎಂಥ ವೈರಸ್ ಬರಲಿ, ಅದು ಚೈನಾ ವೈರಸ್ ಆಗಿರಲಿ, ಯಾವುದೇ ಒಂದು ವೈರಸ್ ಆಗಿರಲಿ, ಅದನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡುತ್ತೆ ಈ ಒಂದು ಐಪಲ್ಸ್. ಥ್ಯಾಂಕ್ಸ್ ಇಂಡಸ್ವಿವಾ ಇಂಥ ಒಂದು ಪ್ರಾಡಕ್ಟ್ನ ನಮಗೆ
ಕೊಟ್ಟಿರೋದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಣ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋಣ. ನಾವು ಅಂದ್ಕೊಂಡಿದ್ದೀವಿ ಈ ಕೊರೋನಾ ಅನ್ನೋದು ಹೊಟ್ಟೋಗ್ಬಿಟ್ಟಿದೆ ಅಂದ್ಬಿಟ್ಟು ಎಷ್ಟು ಫ್ರೀಯಾಗಿ ಓಡಾಡ್ತಿದ್ದೀವಿ. ಸೊ ನಾನು ಹೇಳ್ತೀನಿ ಫ್ರೆಂಡ್ಸ್, ಎಲ್ಲರೂ ಕೂಡ ಸೇಫ್ ಆಗಿರಬೇಕು. ಸ್ಟೇ ಹೋಮ್, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ. ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆದರೆ ಈ ಒಂದು ವಿಡಿಯೋ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.